ಕಳೆದ 2-3 ತಿಂಗಳ ಹಿಂದೆ ಹಾಸನದಲ್ಲಿ ಹೃದಯಾಘಾತದಿಂದ ಸರಣಿ ಸಾವು ಸಂಭವಿಸಿತ್ತು. ಈಗ ಮತ್ತೊಂದು ಘಟನೆ ನಡೆದಿದೆ ಇದೇ ಹಾಸನದಲ್ಲಿ. ಹಾಸನದ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ವ್ಯಕ್ತಿಯೊಬ್ಬರು ನಡ್ಕೊಂಡು ಹೋಗ್ತಾ ಇರುವಾಗಲೇ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ನಡ್ಕೊಂಡು ಹೋಗ್ತಾ ಇದ್ರು ಅವರು ಬಸ್ ಸ್ಟ್ಯಾಂಡಲ್ಲಿ. ಹೋಗ್ತಾ ಇದ್ದಾಗಲೇ ಮುಗ್ಗರಿಸಿ ಬೀಳ್ತಾರೆ. ಪ್ರಿಂಟಿಂಗ್ ಪ್ರೆಸ್ ಮಾಲೀಕ ವಿರೂಪಾಕ್ಷ ಅಲಿಯಾಸ್ ರವಿ ಅವರಿಗೆ 59 ವರ್ಷ. ಹಠಾತ್ ಹೃದಯಾಘಾತದಿಂದ ವಿರೂಪಾಕ್ಷಪ್ಪ ಮೃತಪಟ್ಟಿರುವ ಶಂಕೆ ವ್ಯಕ್ತವಾಗಿದೆ. ವಿರೂಪಾಕ್ಷ ಸಾವಿಗೀಡಾದ ದೃಶ್ಯ ಬಸ್ ನಿಲ್ದಾಣದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದು ಹಾಸನದ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿ ಆಗಿರುವಂತಹ ಹೃದಯ ವಿದ್ರಾವಕ ಘಟನೆ. ಇದೇ ಹಾಸನದಲ್ಲಿ ಕಳೆದ 2-3 ತಿಂಗಳಿಂದ ಸರಣಿ ಸಾವನ್ನಪ್ಪಿದ್ರು ಹೃದಯಾಘಾತದಿಂದ. ಅದಕ್ಕೆ ವೈದ್ಯ ಲೋಕಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು. ಯಾಕೆ ಇಷ್ಟೊಂದು ಸಾವು ಸಂಭವಿಸ್ತಾ ಇದ್ದಾವೆ ಅಂತ. ಮತ್ತು ಒಂದಿಷ್ಟು ಜೀವನ ಶೈಲಿನ, ಆಹಾರ ಪದ್ಧತಿನ, ಅಥವಾ ಕೆಲವರು ವ್ಯಾಯಾಮ ಕೂಡ ಮಾಡೋದಿಲ್ಲ ಅದಕ್ಕೆ ಅನ್ನುವಂತಹ ಒಂದಿಷ್ಟು ಸಮಿತಿಯನ್ನು ರಚನೆ ಮಾಡಿದರು. ವೈದ್ಯರೊಂದು ಸಮಿತಿಯನ್ನು ರಚನೆ ಮಾಡಿದರು. ಅದಕ್ಕೆ ಏನು ಕಾರಣ ಅಂತಲೂ ಕೂಡ ಎಲ್ಲವೂ ಕೂಡ ಹುಡುಕಿದ್ರು ಕೂಡ ಈಗ ಹೃದಯಾಘಾತ ಮಾತ್ರ ನಿಲ್ತಾ ಇಲ್ಲ. ನೋಡಿ, ಇವತ್ತು ಇವರು 59 ವರ್ಷ ಇವರಿಗೆ. ಆದರೆ 10 ವರ್ಷ, 12 ವರ್ಷ, 13 ವರ್ಷ, 20 ವರ್ಷದ ಒಳಗಿನವರು ಸಾಕಷ್ಟು ಜನ ಸಾವನ್ನಪ್ಪಿದ್ರು. ಈಗ ನೋಡಿದರೆ ನೋಡಿ ಎಂಥ ಒಂದು ಕರುಣಾಜನಕ ದೃಶ್ಯ ಅಂದರೆ, ನಡ್ಕೊಂಡು ಬರ್ತಾ ಇರ್ತಾರೆ ಪಾಪ, ನಡ್ಕೊಂಡು ಬರ್ತಾ ಇರ್ತಾರೆ. ನೋಡಿ ಇಲ್ಲಿ ದೃಶ್ಯಗಳಲ್ಲಿ ನೀವು ಕ್ಲಿಯರಲ್ಲಿ ಗೊತ್ತಾಗ್ತಾ ಇದೆ. ಇದು ಹಾಸನದ ಬಸ್ ಸ್ಟ್ಯಾಂಡ್ನಲ್ಲಿ ರೆಕಾರ್ಡ್ ಆಗಿರುವಂಥ CC ಕ್ಯಾಮ್ರಾದ ದೃಶ್ಯಾವಳಿ. ನಡ್ಕೊಂಡು ಬರ್ತಾ ಇರ್ತಾರೆ, ಹಠಾತ್ತನೆ ಅಲ್ಲೇ ಕುಸ್ತು ಬಿದ್ದು ಸತ್ತೋಗ್ಬಿಡ್ತಾರೆ ಪಾಪ. ಇದು ಪ್ರಿಂಟಿಂಗ್ ಪ್ರೆಸ್ನ ಮಾಲೀಕ ಅಂತ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸಚಿನ್ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ. ಸಚಿನ್, ಇದೇ ಹಾಸನದಲ್ಲಿ ಕಳೆದ 2-3 ತಿಂಗಳಿನಿಂದ ಸರಣಿ ಸಾವನ್ನಪ್ಪಿದ್ರು ಹೃದಯಾಘಾತದಿಂದ. ಈಗ ಮತ್ತೆ ಅದೇ ರೀತಿಯಾದಂತಹ ಒಂದು ಕರುಣಾಜನಕ ಘಟನೆ ನಡೆದಿದೆ. ಏನಾಗಿತ್ತು ಅವರಿಗೆ? ಮುಂಚೆ ಏನಾದರೂ ಕಾಯಿಲೆ ಇತ್ತಂತ? ಏನು ಡೀಟೇಲ್ಸ್ ಸಿಗ್ತಾ ಇದೆ ನಿಮಗೆ? ಖಂಡಿತ ಸಚಿನ್, ಹಾಸನದ ನಗರದ ಹೊಸ ಬಸ್ ನಿಲ್ದಾಣದಲ್ಲಿ ನಡೆದಂತಹ ಒಂದು ಕರುಣಾಜನಕ ಘಟನೆ ಅಂತಾನೆ ಹೇಳ್ಬೋದು. ಏನು ಅವರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗ್ಲಿಕ್ಕೆ ಬಸ್ಸನ್ನು ಹತ್ಲಿಕ್ಕೆ ಬರ್ತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏಕಾಏಕಿ ಕುಸ್ತು ಬೀಳ್ತಾರೆ. ಅಂದ್ರೆ ಕುಸ್ತು ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿದ್ದವರೆಲ್ಲರೂ ಕೂಡ ಸ್ಥಳಕ್ಕೆ ಧಾವಿಸಿ ಅವ್ರನ್ನ ಕರ್ಕೊಂಡು ಆಸ್ಪತ್ರೆಗೆ ಸೇರಿಸುವಂತ ಕೆಲಸನ ಮಾಡ್ತಾರೆ. ಆದ್ರೆ ಅವ್ರು ಕುಸ್ತು ಬಿದ್ದಂತ ಸಂದರ್ಭದಲ್ಲಿ ಅಲ್ಲೇ ಮೃತಪಟ್ಟಿರ್ತಾರೆ. ಈಗಾಗಲೇ ಮೇಲ್ನೋಟಕ್ಕೆ ಹೃದಯಾಘಾತ ಅನ್ನೋದು ಗೊತ್ತಾಗಿರ್ತಕ್ಕಂಥದ್ದು. ಈ ಹಿಂದೆ ಸುಮಾರು 2-3 ತಿಂಗಳ ಹಿಂದೆನೂ ಕೂಡ ಹಾಸನದಲ್ಲಿ ಸಾಕಷ್ಟು ಇಂತಹ ಪ್ರಕರಣಗಳು ಸಂಭವಿಸಿತು. ಏನು ಸರಣಿಯಾಗಿ ಹೃದಯಾಘಾತಗಳು ಸಂಭವಿಸಿ ಸಾವನ್ನಪ್ಪಿದ್ರು. ಹೀಗಾಗಿ ಜಿಲ್ಲಾಡಳಿತ ಕೂಡ ಈ ಬಗ್ಗೆ ಅಲರ್ಟ್ ಆಗಿ ಆರೋಗ್ಯ ಇಲಾಖೆಯವರಿಗೂ ಕೂಡ ಒಂದು ಸಭೆನ ನಡೆಸಿ ಮನೆ ಮನೆಗೆ ಹೋಗಿ ಸರ್ವೆ ಮಾಡುವ ಮುಖಾಂತರ ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ತಿಳಿಸ್ತಿದ್ರು. ಆದ್ರೆ ಈಗ ಸಾವಾಗಿರ್ತಕ್ಕಂತ ವಿರೂಪಾಕ್ಷ ಅವ್ರು ಏನಿದ್ದಾರೆ 59 ವರ್ಷ, ಅವರು ಅಂದ್ರೆ ಹೃದಯಾಘಾತ ಈ ಮುಂಚೆ ಏನಾದ್ರು ಆಗಿತ್ತ ಇವರಿಗೆ, ಅಥವಾ ಬೇರೆ ಏನಾದ್ರು ಇವರಿಗೆ ಕಾಯಿಲೆ ಇತ್ತ ಅನ್ನೋದು ಕೂಡ ಏನು ಅವರ ಒಂದು ಪೋಸ್ಟ್ ಮಾರ್ಟಮ್ ಆದ ನಂತರನೇ ವರದಿ ಗೊತ್ತಾಗ್ಬೇಕಾಗಿದೆ. ಆದ್ರೆ ಸದ್ಯದ ಮೇಲ್ನೋಟಕ್ಕೆ ಈ ಒಂದು ಸಾವು ಹೃದಯಾಘಾತ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿರ್ತಕ್ಕಂಥದ್ದು. ಧನ್ಯವಾದ ಸಚಿನ್ ಶೆಟ್ಟಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.